Hi friends, welcome back to my YouTube channel. ಇವತ್ತು ನಾನು ಮಹಾರಾಷ್ಟ್ರ ಸ್ಟೈಲ್ ಒದುರಾಗಿ ಸಾಬುದಾನಿ ಕಿಚಡಿ ಹೇಗೆ ಮಾಡೋದಂತ ತೋರಿಸ್ತೀನಿ. ಇವಾಗ ನೋಡಿ ಇಲ್ಲಿ ನಾನು ಸಾಬುದಾನಿನ ನೆನೆಹಾಕ್ಸ್ಕೊಂಡಿನಿ. ಸಾಬುದಾನಿ ನೋಡಿ ಸಾಬುದಾನಿ ಎಷ್ಟಿವೆ ಈಗ ನಾನು ಸಾಬುದಾನಿ ಎಷ್ಟು ತಗೊಂಡಿನಿ ಅಷ್ಟೇ ಅದ್ರೊಳಗೆ ನೆನೆಲಿಕ್ಕೆ ಅಷ್ಟೇ ನೀರು ಹಾಕೊಂಡಿನಿ. ನೋಡಿ ಇಲ್ಲಿ ತನಕ ಸಾಬುದಾನಿ ಇಷ್ಟೇ ನೀರು ಹಾಕೊಂಡಿದ್ದೀನಿ. ಇದನ್ನು ಒಂದು 3 ಅವರ್ಸ್ ನೆನೆಯೋದಕ್ಕೆ ಬಿಡ್ತೀನಿ. ಒಂದು 3 ಅವರ್ಸ್ ನೆನೆಯೋದಕ್ಕೆ ಬಿಡ್ತೀನಿ ಇದನ್ನ. ನೋಡಿ ಇವಾಗ ನಾ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿನಿ, ಅದಕ್ಕೆ ಆಯಿಲ್ ಹಾಕಿನಿ. ಇವಾಗ 1 ಸ್ಪೂನ್ ಜೀರಿಗೆ ಹಾಕಿನಿ, 1 ಸ್ಪೂನ್ ಸಾಸಿವೆ ಹಾಕೊಳ್ತಾ ಇದ್ದೀನಿ. ಇವಾಗ ಕರಿಬೇವು ಹಾಕೊಳ್ತಾ ಇದ್ದೀನಿ. ಇವಾಗ ಹಚ್ಚು ಕಟ್ ಮಾಡಿರೋಂಥ ಮೆಣಸಿನ್ಕಾಯಿ ಕೂರಿಸ್ತಾ ಇದ್ದೀನಿ. ಇವಾಗ ಈರುಳ್ಳಿ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಶೇಂಗಾ ತೆಗೆದು ಹಾಕ್ತೀನಿ, ಶೇಂಗಾ ಬೀಜನ. ನೀವು ಇದನ್ನ ಪೌಡರ್ ತರ ಮಾಡಿ ಇದನ್ನು ಹಾಕೋಬಹುದು, ಈ ತರ ಕಡಲೆ ಬೀಜನ ಹಾಕೋಬಹುದು. ಇವಾಗ ಆಲೂಗಡ್ಡೆ ಹಾಕೊಳ್ತಾ ಇದ್ದೀನಿ. ಇಲ್ಲಿ ನೋಡಿ ನಾನು 3 ಅವರ್ ನೆನೆ ಹಾಕಿದ್ದೆ ಸಾಬುದಾನಿ ನೆನೆದಿವೆ ನೋಡಿ. ಇದಕ್ಕೆ ಜಾಸ್ತಿ ನೀರ್ ಹಾಕ್ಬಾರ್ದು, ನಾವು ಎಷ್ಟು ಸಾಬುದಾನಿ ತಗೊಂಡಿರ್ತೇವೆ ಅಷ್ಟೇ ನೀರ್ ಹಾಕಿ ನೆನೆಹಾಕ್ಸಿದ್ದೆ ನಾನು. ಇದು ಸ್ವಲ್ಪ ಹಂಗೆ ಚಮಚ ಅನ್ನ ಇದ್ರೊಳಗೆ ಆಡಿಸ್ತಾ ಇರಿ, ಇಲ್ಲಾಂದ್ರೆ ಹತ್ಕೊಳ್ಳುತ್ತೆ. ಇವಾಗ ಒಂದ್ ಚಿಟಿಕೆ ಅರಿಶಿನ ಹಾಕೊಳ್ತಾ ಇದ್ದೀನಿ. ಹಂಗೆ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕೊಳ್ತೀನಿ.
ಅದು ಆಲೂಗಡ್ಡೆ ಸ್ವಲ್ಪ ಮೆತ್ತಗಾಗೋತನ ಅದನ್ನ ಎಣ್ಣೆಯೊಳಗೆ ಫ್ರೈ ಮಾಡ್ಕೋಬೇಕು. ಇವಾಗ ಅದಕ್ಕೆ ನೆನ್ಸಿಟ್ಟಿರುವಂತ ಸಾಬುದಾನಿನ ಸೇರಿಸ್ಕೊಳ್ತೀವಿ. ಇದೇ ರೀತಿ ಕೈ ಆಡಿಸ್ಕೊಂತ ಇರ್ಬೇಕು. ಇವಾಗ ಇದಕ್ಕೆ ನಾನು ಸ್ವಲ್ಪ ಕಡಲೆ ಬೀಜ ಪುಡಿನ ಹಾಕೊಳ್ತೀನಿ, ಅಂದ್ರೆ ಶೇಂಗಾ ಪೌಡರ್. ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ನಿಮಗೆ ರುಚಿಗೆ ತಕ್ಕಷ್ಟು ಸಾಲ್ಟ್ ಇದೆ ಏನಿಲ್ಲ ಅಂತ. ಇವಾಗ ಇದಕ್ಕೆ 1-2 ಮಿನಿಟ್ಸ್ ಪ್ಲೇಟ್ ಮುಟ್ಕೊಂಡು ಇಟ್ಕೋತೀನಿ, ಅಂದ್ರೆ ಸ್ವಲ್ಪ ಅದು ಸ್ಮೂತ್ ಆಗುತ್ತೆ. ಪ್ಲೇಟ್ ನ ಓಪನ್ ಮಾಡಿ ಕೆಳಗೆ ಅಂಟ್ಕೊಳ್ತಾ ಇದೆ, ಅದನ್ನ ಈ ತರ ಕಟ್ಕಿಂತ ಬಿಡಿಸ್ಕೊಳ್ತಾ ಇದ್ದೀನಿ. ನೀವು ದಪ್ಪ ತಳ ಪಾತ್ರೆ ತಗೊಂಡ್ರ ಅಂಟ್ಕೊಳ್ಳಲ್ಲ ಇದು. ಮತ್ತೆ 1 ನಿಮಿಷ ಹಾಗೆ ಪ್ಲೇಟ್ ಮುಚ್ಕೊಳ್ತಾರೆ. ಆಯ್ತು, ಇವಾಗ ರೆಡಿ ಆಗಿದೆ. ನೋಡಿ ಹೇಗ್ ರೆಡಿ ಆಗಿದೆ ಅಂತ ನಮ್ಮ ಕಿಚಡಿ, ಸಾಬುದಾನಿ ಕಿಚಡಿ. ಇವಾಗ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಕಿಚಡಿ ನೋಡಿ ಆಗಿ ಯಾವ ತರ ರೆಡಿ ಆಗಿದೆ. ಅಮ್ಮ ಕಿಚಡಿ ನೋಡಿ, ಇದು ಉಪವಾಸ ಇದ್ದಾಗ ಈ ತರ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.